ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿ ಇಷ್ಟ ಆಯಿತು? ಎಲ್ಲ ಚೆನ್ನಾಗಿ ಮಾಡಿದ್ರು. ಸರಿ, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ? ತುಂಬ ಚೆನ್ನಾಗಿ ಮಾಡೋರು. ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ, ಛಾಯಾಗ್ರಹಣ ಚೆನ್ನಾಗಿದೆ, ಕಥೆ ಸರಿಯಾಗಿತ್ತು. ಫಿಲಮ್ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಒಬ್ಬ ರೇಷನ್ ಡಿಪೋ ಮಾಡಿರೋ ಬಡವ ಯಾವ ಥರ ಜೀವನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸರಿಯಾಗಿತ್ತು ಸಿನಿಮಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸರಿ, ಓಕೆ, ನಾಟ್ ಬ್ಯಾಡ್ ಸರ್. ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆಯಪ್ಪ. ನ್ಯಾಯಬೆಲೆ ಅಂಗಡಿ ಇದು ತುಂಬ ಚೆನ್ನಾಗಿದೆ. ಮೇಡಮ್ ನಿಮಗೆ ಎಲ್ಲ ಇಷ್ಟ ಆಯಿತು. ಸರಿಯಾಗಿತ್ತು. ರಾಗಿಣಿ ಆ್ಯಕ್ಟಿಂಗ್ ಚೆನ್ನಾಗಿದೆ ರೀ, ಚೆನ್ನಾಗಿದೆ ಸರ್. ಸರಿ ಚೆನ್ನಾಗಿದೆ. ಮೇಡಮ್ ಹೇಗಿದೆ ಸಿನಿಮಾ? ಫಿಲಮ್ಸ್ ಚೆನ್ನಾಗಿದೆ. ನ್ಯಾಯಬೆಲೆ ಮೋಸ ಮಾಡ್ತಿರೋದು ಅದನ್ನು ಇದು ನೋಡಿ ಕಲಿಬೇಕು. ಇಡೀ ಜಗದ ಮೋಸ ಆಯ್ತೈತೆ, ಅದು ಅವರು ಕಲಿಬೇಕು ಅಷ್ಟೇ ನಾ ಕೇಳೋದು. ಸರಿಯಾಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಮೇಡಮ್ ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಸರಿಯಾಗಿತ್ತು ಸಿನಿಮಾ? ಸೂಪರ್ ಆಗಿದೆ. ಚೆನ್ನಾಗಿ ಬಂದಿದೆ, ನೋಡ್ಬೋದು. ಮೇಡಮ್ ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ಮೇಡಮ್ ಹೇಗಿದೆ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಪ್ಪ, ಭಾಳ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಇದರಲ್ಲಿ ಭಾಳ ಜನಗಳಿಗೆ ಒಂದು ಅವೇರ್ನೆಸ್ ಕೊಡ್ಬೋದು. ಜನಗಳಿಗೆ ಅವೇರ್ನೆಸ್ ಕೊಡ್ಬೋದು. ಫ್ಯಾಮಿಲಿ ಎಲ್ಲ ಬಿಟ್ಕೊಂಡು ಫ್ಯಾಮಿಲಿ ನೋಡೋದು. ಓಕೆ, ಥ್ಯಾಂಕ್ ಯು ಸರ್. ಹೇಗಿದೆ ಸರ್ ಸಿನಿಮಾ? ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ ಪೂರ ಫಿಲಮ್. ಮಾತಾಡಿ ಸರ್. ರೇಷನ್ ಡಿಪೋನವ್ರು ಕಳ್ಳರು ಅಂತಿದ್ದಾರೆ, ಆದರೆ ಈ ಫಿಲಮ್ ನೋಡಬೇಕು. ಇದು ನಿಜವಾಗಿ ಸತ್ಯವಾದ ಫಿಲಮ್ ತೆಗೆದಿದ್ದಾರೆ. ತೆಗೆದಿರೋರಿಗೆ ಪ್ರೊಡ್ಯೂಸರ್ಗೆ ಒಂದು ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಿಯಾಗಿತ್ತು ಸಿನಿಮಾ? ಸೂಪರ್ ಆಗಿದೆ ಸರ್, ಅಣ್ಣ ಹೇಗಿದೆ ಸಿನಿಮಾ? ಚೆನ್ನಾಗಿದೆ ನೋಡ್ಬೋದು. ಏನು ಇಷ್ಟ ಆಯ್ತು ಸರ್? ಜನಗಳ ಬಗ್ಗೆ ಏನು ಅಂತ ತೋರಿಸೋದಕ್ಕೆ ಇದು ಮಾಡಿದ್ದಾರೆ, ಜನಗಳ ಕಷ್ಟ ಏನು ಅಂತ. ಸರಿಯಾಗಿತ್ತು. ಇನ್ನೊಂದ್ಸತಿ ನೋಡ್ಬೇಕು ಸರ್ ಪಿಕ್ಚರ್ ಇದು. ಇನ್ನೊಂದ್ಸರಿ 10 ಸರಿ ಬೇಕಾದ್ರೆ ನೋಡ್ಬೋದು. ಅಲ್ಲ, ಏನು ಇಷ್ಟ ಆಯ್ತು ನಿಮಗೆ? ಅಣ್ಣ ಹೇಗಿತ್ತು ಸಿನಿಮಾ? ಪರವಾಗಿಲ್ಲ. ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಅನಿಸ್ತಿದೆ ದಟ್ ಆಲ್ ಓವರ್ ಕರ್ನಾಟಕ ಸೋ ಮೆನಿ ನಮಗೆ ಮೇಜರ್ಲಿ ಥಿಯೇಟರ್ ಆಡಿಯನ್ಸಸ್ ಇವತ್ತು ಲೇಡೀಸ್ ಇದ್ದರು, ಹೆಣ್ಮಕ್ಳಿದ್ರು. ಆ್ಯಂಡ್ ತುಂಬ ಖುಷಿ ಆಯಿತು. ಐ ಥಿಂಕ್ ಒಂದು ಏನು ನಾವು ಹೇಳಕ್ಕೆ ಹೊರಟಿದ್ದೀವಿ ಅದನ್ನು ನಾವೇನು ಪ್ರಯತ್ನ ಪಡ್ತಾ ಇದ್ದೀವಿ ಅದು ಒಂದು ಸ್ಲೋಲಿ ನಮಗೆ ಸಕ್ಸಸ್ ಆಗಿ ಕಾಣಿಸ್ತಿದೆ ಅಂತ. ಐ ಆಮ್ ವೆರಿ ಇಮೋಷ್ನಲ್, ಐ ಆಮ್ ವೆರಿ ಟಚ್ಡ್. ಯಾಕಂದರೆ ಸಿನಿಮಾದು ಫೀಲ್ ಇದ್ದರೂ ತುಂಬ ಸಿಂಪಲ್ ಇದ್ರೂ ಇಟ್ಸ್ ಅ ವೆರಿ ಫ್ಯಾಮಿಲಿ ಬೇಸ್ಡ್, ವೆರಿ ಸಿಂಪಲ್, ವೆರಿ ಸ್ಟ್ರಾಂಗ್ ಸ್ಟೋರಿ ಅಂತ ಹೇಳಿಕೊಟ್ಟಿದ್ವಿ. ಸೊ ಥ್ಯಾಂಕ್ ಯು ಫಾರ್ ದ ಲವ್. ಎಲ್ಲ ಇಡೀ ಕನ್ನಡ ಜನತೆಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಲೇಡೀಸು, ರಾಷನ್ ಅಂಗಡಿ ಓನರ್ಸು, ರಾಷನ್ ಕಾರ್ಡ್ ಓನರ್ಸು, ತುಂಬ ಎಲ್ಲರೂ ಬಂದರು. ನಾಟ್ ಜಸ್ಟ್ ಯಂಗ್ ಪೀಪಲ್, ನಮ್ಮ ಯೂತ್ ಅವರು ಜೊತೆಗೆ ಎಲ್ಲ ವಯಸ್ಸವರು, ಎಲ್ಲ ಏಜ್ ಬ್ರ್ಯಾಕೆಟ್ಸ್ ಅವರು ಬಂದು ಸಿನಿಮಾ ನೋಡಿದ್ದಾರೆ ಇವತ್ತು.
ಇದೇ ರೀತಿಯಲ್ಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಆ್ಯಂಡ್ ಈ ಸಿನಿಮಾ ನೀವು ಎಷ್ಟು ನೀವು ನೋಡ್ತೀರಾ ಅಷ್ಟು ನಾವು ರೀಚ್ ಆಗೋಕ್ಕೆ ಸಾಧ್ಯ. ನಾವೇನು ಒಂದು ಪಾಯಿಂಟ್ ಹೇಳೋಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ಐ ಆಮ್ ವೆರಿ ಓವರ್ವೆಲ್ಮ್ಡ್ ಆ್ಯಂಡ್ it's a beautiful journey that has started and we want to go ahead and ಇನ್ನೂ ಮಾಡಬೇಕು ಅಂತ. ಇಟ್ ಇಸ್ ಜಸ್ಟ್ ದ ಬಿಗಿನಿಂಗ್. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ. ಅಂದರೆ ನಾಗಮಂಗಲದಲ್ಲಿ ಮಂಡ್ಯದಲ್ಲಿ ಎಲ್ಲ ಪ್ರೀಮಿಯರ್ ಶೋ ಮಾಡಿದ್ರಿ, ನಿಮಗೆ ಸೀಟೇ ಇರಲಿಲ್ಲ ನಾಗಮಂಗಲದಲ್ಲಿ. ನೀನೆಲ್ಲಿಂದ ಬಂದೆ? ಅಂದರೆ ಅಷ್ಟು ಜನ ಸೇರಿದ್ರು. ಸಾರಿ, ಅಷ್ಟು ಜನ ಸೇರಿದ್ರು ಅಂದರೆ ನೀವೇ ಕುತ್ಕೊಳ್ಳೋಕೆ ಆಗದೆ ಇರೋಷ್ಟು ಜನ ಸೇರಿದ್ರು. ಫುಲ್ ಹೌಸ್ಫುಲ್ ಆಗಿತ್ತು. ಅಲ್ಲೂ ನೀವು ಇಲ್ಲ, ತುಂಬ ಖುಷಿ ಆಗುತ್ತೆ. ನಾವು ನಮ್ಮ ಇಡೀ ಚಿತ್ರತಂಡ ತುಂಬಾ ಕಷ್ಟಪಟ್ಟಿದೆ. ಐ ಥಿಂಕ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ ಆಗಲಿ, ರಾಷನ್ ಕಾರ್ಡ್ ಓನರ್ಸ್ ಆಗಲಿ, ಅಂಗಡಿಯವರಾಗಲಿ, ಎಲ್ಲರೂ ಅವ್ರವ್ರದ್ದೇ ಆದಂಥ ಇಷ್ಟು ಪ್ರೀತಿಯಿಂದ ಪ್ರಮೋಷನ್ ಮಾಡಿದ್ದಾರೆ. ಈ ಒಂದು ಕತೆ ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ ಅಂತ ಒಂದೇ ಒಂದು ರೀಸನ್ಗೆ ಮುಂದೆ ನಿಂತ್ಕೊಂಡು ಅವರೇ ನಮ್ಮದೇ ಸಿನಿಮಾ ನಾವೇ ಒಂದು ಮುಂದೆ ನಿಂತ್ಕೊಂಡು ಮಾಡ್ತೀವಿ ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರಲ್ಲ, ತುಂಬಾ ಹೆಮ್ಮೆ ಅನಿಸುತ್ತೆ. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಆಲ್ ದ ರಾಷನ್ ಕಾರ್ಡ್ ಓನರ್ಸ್, ಎಲ್ಲ ನಮ್ಮ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿನ ಪ್ರಮೋಟ್ ಮಾಡಿರೋ ಜೆನ್ವಿನ್ ಆಗಿ ರಾಷನ್ ಕಾರ್ಡ್ ಓನರ್ಸ್ಗೆ, ಆಮೇಲೆ ರಾಷನ್ ಅಂಗಡಿ ಓನರ್ಸ್ಗೆ ತುಂಬ ತುಂಬ ಧನ್ಯವಾದ. ಇದೇ ರೀತಿಯಲ್ಲಿ ನಮ್ಮ ಕನ್ನಡ ಜನತೆಗೆ ಈ ಒಂದು ಟಾಪಿಕ್, ಈ ಒಂದು ಸಬ್ಜೆಕ್ಟ್ ತಪ್ಪಿಸ್ಬೇಕು ಅಂತ ಒಂದಿದ್ದಿತ್ತು. ಐ ಹೋಪ್ ದ್ಯಾಟ್ ಆ್ಯಂಡ್ ನನಗೂ ತುಂಬ ವಿಭಿನ್ನವಾಗಿರೋದು ಪಾತ್ರ. ನಾನು ಫಸ್ಟ್ ಟೈಮ್ ಈ ಥರ ಒಂದು ಚಾಲೆಂಜಿಂಗ್ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಅ ಲಾಟ್ ಆಫ್ ವೆರಿ ಗುಡ್ ರಿಯಾಕ್ಷನ್ಸ್. ನಾನು ಸ್ವಲ್ಪ ನರ್ವಸ್ ಆಗಿದ್ದೆ, ಬಟ್ ಐ ಆಮ್ ಹ್ಯಾಪಿ. ಮ್ಯಾಮ್, ಇದು ಸಿಟಿಲೇ ಇಷ್ಟು ದಿನ ನೀವು ಇದ್ದಿದ್ದೆಲ್ಲ ಸಿಟಿಲೇ, ಹಳ್ಳಿಲಿ ಹೋಗ್ಬಿಟ್ಟು ಮಾಡ್ಬೇಕಾದ್ರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಮ್ಯಾಮ್? ಏನೂ ಚಾಲೆಂಜ್ ಆಗಿರಲಿಲ್ಲ. ಹಳ್ಳಿ ಜೀವನ ಬೆಸ್ಟ್ ಜೀವನ, ಬೆಸ್ಟ್ ಊಟ, ಬೆಸ್ಟ್ ಜನ, ಬೆಸ್ಟ್. ನೋ, ಇಟ್ ವಾಸ್ ಫ್ಯಾಂಟ್ಯಾಸ್ಟಿಕ್ ಬಿಕಾಸ್ ನಾವು ಇಡೀ ಚಿತ್ರತಂಡ ಒಂದು ಫ್ಯಾಮ್ಲಿಯಾಗಿ ಶೂಟಿಂಗ್ ಮಾಡಿದ್ವಿ. ಒಂದಿನೂ ನಮ್ಗೆ ಅನಿಸಿಲ್ಲ ದ್ಯಾಟ್ ಶೂಟಿಂಗ್ ಮಾಡ್ತಾಯಿದ್ದೀವಿ. ಅಲ್ಲೇ ಹೋಗಿ ಮಂಡ್ಯದಲ್ಲಿ ನಾವೆಲ್ಲರೂ ಅಲ್ಲೇ ಸ್ಟೇ ಆಗಿದ್ದೀವಿ, ಅಲ್ಲೇ ಶೂಟ್ ಮಾಡಿದ್ವಿ, ಅಲ್ಲೇ ಊಟ ಮಾಡಿದ್ವಿ. ಫ್ಯಾಂಟ್ಯಾಸ್ಟಿಕ್ ಟೀಮ್ ಮೈ. ಆ್ಯಂಡ್ ಒಂದು ಏನಾಗುತ್ತೆ ಅಂದರೆ ಸ್ಪೆಷಲ್ ಅಂದರೆ ಹೆಣ್ಮಕ್ಳು ಒಂದು ಪ್ರೊಡ್ಯೂಸರ್ಸ್ ಆದಾಗ ಏನಾಗುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಟ್ರೀಟ್ಮೆಂಟು, ಊಟ, ಸ್ಟೇ ಎಲ್ಲ ಚೆನ್ನಾಗಿರುತ್ತೆ. ಸೊ ತೇಜುಮಾ ಆ್ಯಂಡ್ ಪದ್ಮಾ, ಐ ರಿಯಲಿ ವಾಂಟ್ ಟು ಥ್ಯಾಂಕ್. And of course, ED team, I think everyone's done a fantastic job. Music has come out so well. Pavan has done a fantastic job. Ramamurthy sir, our thara senior person idare cinemadalli. Mama Girish sir, Bama Harish sir, ಅವರು as a whole ಆಗಿ ಮೂರ್ತಿ ಸರ್ ಎಲ್ಲರೂ ನಿಂತಿರೋದು. ಇಟ್ ಈಸ್ ಅ ವೆರಿ ಗುಡ್ ಟೀಮ್. ಎಲ್ಲರೂ ಒಟ್ಟಿಗೆ ಒಂದು ಬೇರೆ ಫೀಲಿಂಗಲ್ಲಿ ಮಾಡಿರೋವಂಥ ಸಿನಿಮಾದು ಫೀಲ್ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಆಡಿಯನ್ಸಸ್ ಫೀಲ್ ಮಾಡ್ತಿರೋದಂದರೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು.